ಬೆಂಗಳೂರಿನ ಜನತೆಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಈಗ ತಾನೇ ಅನೌನ್ಸ್ ಮಾಡಿದ್ದಾರೆ ನೀರಿನ ಬೆಲೆ ದುಬಾರಿ. ಇನ್ನು ಮುಂದೆ ಎಲ್ಲದರ ಬೆಲೆ ಕೂಡ ದುಬಾರಿ 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 ಅನ್ನೋದಕ್ಕೆ ಸಿಲಿಕಾನ್ ಸಿಟಿ ಜನ ಬೇಸತ್ತು ಹೋಗಿದ್ರು. ಈಗ ನೀರಿನ ದರ ಕೂಡ ಹೆಚ್ಚು. ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆ ಫಿಕ್ಸ್ ಸಚಿವರೇ ಆ ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ. ಯಾರೇ ಬೈದ್ರೂ ಕೂಡ ನಾನು ಕೇರ್ ಮಾಡಲ್ಲ ಅಂದಿದ್ದಾರೆ. ನೀರಿನ ಬೆಲೆ ಏರಿಕೆ ಮಾಡೇ ಮಾಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಾಗರಿಕರಿಗೆ ಎಷ್ಟು ಮಾಡಿದ್ರು ಉಪಕಾರ ಸ್ಮರಣೆ ಇಲ್ಲ. ಬೈತಾರೆ, ಕಮೆಂಟ್ ಮಾಡ್ತಾರೆ, ವಾಟ್ಸಪ್ನಲ್ಲಿ ಹಾಕ್ತಾರೆ. ದುಡ್ಡು ಕಟ್ಟೋರು ಕಟ್ತಾರೆ, ಕೆಲವರು ಕಟ್ಟಲ್ಲ. ನನ್ನನ್ನ ಮೀಡಿಯಾದವರು ಬೈಲಿ, ಜನರು ವಿಪಕ್ಷದವರಾದ್ರೂ ಬೈಲಿ, ನಾನು ನೀರಿನ ಬಿಲ್ ಹೆಚ್ಚಳ ಮಾಡೇ ಮಾಡ್ತೀನಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವರಸೆ ನೋಡಿ. ಇವತ್ತು ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ನೀರಿನ ದರ ಏರಿಕೆ ಫಿಕ್ಸ್ ಅನ್ನುವಂತಹ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಅಲ್ಲಿಗೆ ಸಿಲಿಕಾನ್ ಸಿಟಿ ಜನ ಮೈಂಡ್ ಸೆಟ್ ಮಾಡ್ಕೊಳ್ಳಿ, ಎಲ್ಲದರ ಬೆಲೆ ಏರಿಕೆ ಅಂತ ಆಗ್ತಾ ಇತ್ತಲ್ಲ, ಈಗ ನೀರಿನ ದರವೂ ಕೂಡ ಏರಿಕೆ ಆಗುತ್ತೆ, ಅದನ್ನ ಕಟ್ಟೋದಕ್ಕೆ ನೀವು ಸಿದ್ಧರಾಗಿ ಅಂತ ಸ್ವತಃ ಸಚಿವರೇ ಸುಳಿವು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ದೂರವಾಣಿ ಸಂಪರ್ಕದಲ್ಲಿ. ದೀಪ್ತಿ, ದುಬಾರಿ ದುನಿಯಾದಿಂದ ಜನ ಬೇಸತ್ತು ಹೋಗಿದ್ರು, ಬಟ್ ಈಗ ನೀರಿನ ದರ ಕೂಡ ಹೆಚ್ಚಳ. ಸಿಲಿಕಾನ್ ಸಿಟಿ ಜನರಿಗೆ ನಿಜಕ್ಕೂ ಇದು ಶಾಕಿಂಗ್ ನ್ಯೂಸ್, ಸಚಿವರೇ ಸುಳಿವು ಕೊಟ್ಟಿರೋದ್ರಿಂದ. ಶ್ರುತಿ, ಇದು 110 ಹಳ್ಳಿಗೆ ಕಾವೇರಿ ನೀರು ಸಂಪರ್ಕ ಅಭಿಯಾನದ ಸಿಹಿ ಸುದ್ದಿಯನ್ನ ಕೊಡ್ತೀವಿ ಅಂತ ಹೇಳಿದಂತಹ ಡಿಸಿಎಂ ಇವತ್ತು ಕಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಏಕಾಏಕಿ ಸ್ಟೇಜ್ ಮೇಲೆ ಅನೌನ್ಸ್ ಮಾಡಿರುವಂತದ್ದು, ಯಾರು ಏನೇ ಹೇಳಿ ನಾನಂತೂ ನೀರಿನ ದರವನ್ನ ಏರಿಕೆ ಮಾಡೇ ಮಾಡ್ತೀನಿ, ಜಲಮಂಡಳಿಯನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನೀರಿನ ದರ ಏರಿಕೆ ಅನಿವಾರ್ಯ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ಜನ ಏನೇ ಕಮೆಂಟ್ ಮಾಡ್ಲಿ, ಮೀಡಿಯಾದವ್ರು ಏನೇ ಹೇಳಿ, ವಿಪಕ್ಷದವರು ಕೂಡ ನನ್ನ ಬೈಲಿ, ನಾನಂತೂ ಮಾಡಿಯೇ ಸಿದ್ಧ ಅನ್ನೋ ರೀತಿಯಲ್ಲಿ ಕನ್ಫರ್ಮ್ ಆಗಿ ನೀರಿನ ದರದ ವಿಚಾರವನ್ನ ಪ್ರಸ್ತಾಪ ಮಾಡಿರುವಂತದ್ದು. ಕಳೆದ 14 ವರ್ಷಗಳಿಂದನೂ ಕೂಡ ನೀರಿನ ದರ ಏರಿಕೆ ಮಾಡಿಲ್ಲ. ಹೀಗಾಗಿ ಈ ಒಂದು ಇದನ್ನ ಸರಿದೂಗಿಸ್ಲಿಕ್ಕೆ, ನಷ್ಟವನ್ನ ಸರಿದೂಗಿಸ್ಲಿಕ್ಕೆ ನೀರಿನ ದರ ಏರಿಕೆ ಮಾಡೋದು ಅನಿವಾರ್ಯ ಆಗುತ್ತೆ. ಸಾಕಷ್ಟು ಜನ ಕಮೆಂಟ್ ಮಾಡ್ತಾರೆ, ಆದ್ರೆ ಅವರು ಮೀಟರ್ಗಳನ್ನ ಹಾಕೊಂಡಿರಲ್ಲ, ನೀರಿನ ಬಿಲ್ ನ ಕಟ್ಟಿರೋಲ್ಲ. ಅಂತವರು ತಮ್ಮ ಸ್ಟೇಟಸ್ ನಲ್ಲಿ ಏನೇ ಹಾಕೊಂಡ್ರು ಕೂಡ ಅದು ನಾನು ಅದ್ರ ಬಗ್ಗೆ ಯಾವುದೇ ರೀತಿಯಾಗಿ ಕೇರ್ ಮಾಡೋದಿಲ್ಲ. ನನಗೇನು ಅಂತ ಹೇಳಿದ್ರೆ ಬೆಂಗಳೂರು ಜಲಮಂಡಳಿಯನ್ನ ಉಳಿಸ್ಕೊಳ್ಬೇಕು, ಹೀಗಾಗಿ ನಾನು ನೀರಿನ ದರವನ್ನ ಏರಿಕೆ ಮಾಡಿಯೇ ತೀರ್ತೀನಿ ಅನ್ನೋ ರೀತಿಯಲ್ಲಿ ಇವತ್ತು ಮಾತನ್ನ ಹೇಳಿದ್ದಾರೆ. ಜೊತೆಗೆ ಎಷ್ಟು ಪರ್ಸೆಂಟ್ ಯಾವ ಸ್ಲ್ಯಾಬ್ ನಲ್ಲಿ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಆದ್ರೆ ಸದ್ಯದಲ್ಲೇ ಬೆಲೆ ಏರಿಕೆಯ ಬಿಸಿ ಮಧ್ಯೆ ಈಗ ನೀರಿನ ದರವನ್ನ ಕೊಡುವಂತಹ ಬಿಸಿ ಜನಸಾಮಾನ್ಯರಿಗೆ ತಟ್ಟುತ್ತೆ. ಶ್ರುತಿ, ದೀಪ್ತಿ, ಈಗ ನೀರಿಲ್ಲದೆ ಏನು ಮಾಡ್ಲಿಕ್ಕಾಗಲ್ಲ, ಅನಿವಾರ್ಯ. ಬದುಕಬೇಕಂತ ಹೇಳಿದ್ರೆ ನೀರು ಬೇಕು. ಇಂಥ ಅನಿವಾರ್ಯತೆಯನ್ನ ದುರುಪಯೋಗ ಮಾಡಿಕೊಂಡು ನೀರಿನ ದರವನ್ನು ಏರಿಸ್ತಾ ಇದ್ದಾರಾ? ಎಷ್ಟು ಏರಿಸ್ಬೋದು? ಏನಾದರೂ ಒಂದು ಮಾಹಿತಿ ಇದೆಯಾ? ಯಾವ ಹಂತದಲ್ಲಿ ಎಷ್ಟು ಏರಿಸ್ಬೋದು, ಎಲ್ಲಿವರೆಗೂ ಹೋಗ್ಬೋದು ಅಂತ? ರಂಜಿತ್, ಕಳೆದ ಹಲವು ತಿಂಗಳಿಂದನೂ ಕೂಡ ಚರ್ಚೆ ಆಗ್ತಾ ಇತ್ತು ನೀರಿನ ದರ ಏರಿಕೆ ಮಾಡ್ತಾರಾ ಅಂತ ಹೇಳಿ. ಎಲೆಕ್ಷನ್ ಪರ್ಪಸ್ಗೆ ಯಾವುದೇ ರೀತಿಯಾಗಿ ನೀರಿನ ದರ ಹೆಚ್ಚಳ ಮಾಡೋ ಸಾಹಸಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದೆ ಆಗಿರಲಿಲ್ಲ. ಯಾಕೆ, ಸುಮ್ಮನೆ ಎಲೆಕ್ಷನ್ ಇದೆ, ಏನು ಬೇಡ ಅಂತ ಹೇಳಿ. ಇನ್ಫ್ಯಾಕ್ಟ್ ಒಂದು ಟೈಮ್ ನಲ್ಲಿ ಇಲ್ಲ, ನೀರಿನ ದರ ಏರಿಕೆ ಎಲ್ಲ ವಿಚಾರ ಇನ್ನೂ ಯಾವುದೇ ರೀತಿಯಾಗಿ ನಾವು ಚರ್ಚೆ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಗಳು ಕೂಡ ಕೇಳಿ ಬಂದಿತ್ತು ನಾಯಕರುಗಳಿಂದ. ಆದ್ರೆ ಇವತ್ತು ಏಕಾಏಕಿ 110 ಹಳ್ಳಿ ಪ್ರೋಗ್ರಾಮ್ ನಲ್ಲಿ ನಾನು ಮಾಡೇ ಮಾಡ್ತೀನಿ, ಯಾರು ಏನೇ ಮಾಡ್ಲಿ ಅಂತ ಹೇಳಿ ಇದೇ ವಿಚಾರಕ್ಕೆ ಕಾರ್ಯಕ್ರಮ ಮಾಡಿದಂಗೆ. ವಾಪಸ್ ಬರ್ತೀವಿ, ಹಾಗೆ ಸಂಪರ್ಕದಲ್ಲೇ ಇರಿ. ಧಾರಾವಾಹಿಗಳು ಬರುವಾಗ ಮಧ್ಯದಲ್ಲಿ ಹೆಣ್ಮಕ್ಳಿಗೆ ಹಾಕಿದ್ರೆ ನೋಡಿದ್ರೆ 1 ನಿಮಿಷ ಅರ್ಧ ನಿಮಿಷ ಹಾಕಿದ್ರೆ ಆಗ ಅವ್ರಿಗೆ ಹೆಚ್ಚು ಕಮ್ಮಿ ಈ ನೀರಿನ ಪರಿಸ್ಥಿತಿ ಏನು ಮಾಡ್ಕೋಬೋದು, ಏನು ಮಾಡಬೇಕು ಅಂತೇಳಿ ಜ್ಞಾನ ಉಂಟಾಗ್ತದೆ. ಸೊ ಏನೇ ಆಗಲಿ, ನಿಮ್ದೊಂದು ಪ್ರಯತ್ನ ಒಳ್ಳೇದಾಗಲಿ, ಸರ್ಕಾರ ನಿಮ್ಮ ಜೊತೆ ಇರ್ತದೆ ಅನ್ನೋ ಮಾತನ್ನು ಹೇಳಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನೀವು MD ಅವರು ಮಿಕ್ಕಿದ್ದವರೆಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಿ, ಎಷ್ಟು ವರ್ಷ ಆಯಿತು, ಎಷ್ಟಾಯಿತು, ಎಷ್ಟು ಲಾಸ್ ಆಗ್ತಾ ಇದೆ, ಎಷ್ಟು ಜನ ಬಿಲ್ ಕಟ್ತಾ ಇದ್ದಾರೆ, ಎಷ್ಟು ಜನ ಬಿಲ್ ಕೊಡ್ತಾ ಇಲ್ಲ, ಅದೆಲ್ಲ ಒಂದು ದೊಡ್ಡ ಪ್ಲ್ಯಾನ್ ಹಾಕಿ ಜನರಿಗೆ, ವಿರೋಧ ಪಾರ್ಟಿಯವ್ರಿಗೂ ಗೊತ್ತಾಗಲಿ. ಅದನ್ನು ಕೂಡ ತಾವೆಲ್ಲ ಕೊಡಬೇಕು ಅಂತೇಳಿ, ಜಾಗೃತಿ ಮೂಡಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಕಿರಿಯ ನೌಕರರು, ಅಧಿಕಾರಿಗಳೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಮ್ಮಲ್ಲಿ ಇರುವಂಥ ಇಲ್ಲಿ BWS ಇಂಜಿನಿಯರ್ ಅವ್ರಕ್ಕಿಂತ ಕಾಂಪಿಟೆಂಟ್ ಇದ್ದಾರೆ. ಒಬ್ಬ ಮಾತ್ರ ಬಂದು ಕೂತ್ಕೋತಾನೆ, ಮಿಕ್ಕಿದವರೆಲ್ಲ ನಮ್ಮವ್ರ ಕೈಲಿ ಕೆಲಸ ಮಾಡಿಸ್ತಾರೆ.
ಎರಡನೇದು ಏನೋ ಒಂದು ಪ್ರಪೋಸಲ್ ಮಾಡ್ತಾ ಇದ್ರೆ ಇಡೀ ಟ್ಯಾಪ್ನೆಲ್ಲ ಕಂಪ್ಲೀಟ್ ಎಲ್ಲ ಲೈನಿಂಗ್ನೆಲ್ಲ ಚೇಂಜ್ ಮಾಡಿಬಿಟ್ಟು ಅವ್ರು ಒಂದು ಹೊಸ ಲೈನ್ ಮಾಡ್ತೀವಿ ಅಂತ ಹೇಳ್ತಾರೆ. ರೇಟ್ ಕೂಡ 30% ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಬಹುಶಃ ಇದು ನಮ್ಮ ದೇಶ ನಮ್ಮ ರಾಜ್ಯಕ್ಕೆ ಇದು ಭಾಳ ಕಷ್ಟ ಆಗ್ಬೋದು. ಬೇರೆ ಬೇರೆ ಬಾಂಬೆ ಡೆಲ್ಲಿಲಿ ಇದನ್ನು ತಡ್ಕೊಳ್ಳೋ ಶಕ್ತಿ ಇರ್ಬೋದು ಅಂತೇಳಿ ಅವತ್ತು ಪ್ರಸ್ತಾವನೆ ಇದನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ಇರುವಂಥ ಇಲ್ಲಿ BWS ಇಂಜಿನಿಯರ್ ಜನ ಜಾಸ್ತಿ ಆಗ್ತಾ ಇದೆ, ಲಾಸಲ್ಲಿ ನಡೀತಾ ಇದೆ, ಪವರ್ ಬಿಲ್ ಕಟ್ಟಕ್ಕೆ ದುಡ್ಡಿಲ್ಲ, ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ, ಹಿಂಗೆ ಮಾಡ್ಲಿಕ್ಕೆ ಸಾಧ್ಯ? ಸೊ ಅದಕ್ಕೆ ಬೇರೆ ಏನೋ ಆಪ್ಷನ್ಸ್ ಇಲ್ಲ. ಅದನ್ನು ನೋಡಿ ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಕೆಲವು ಸೆಕ್ಷನ್ ಅವ್ರಿಗೆ ಕೆಲವು ನೀರನ್ನು ನಾವು ಜಾಸ್ತಿ ಮಾಡಲೇಬೇಕು. ಅದನ್ನ ತೀರ್ಮಾನ ಇಲ್ಲ. ನಾನು ಅದನ್ನೆಲ್ಲ ಕ್ಯಾಬಿನೆಟಲ್ಲಿ ಮತ್ತು ಬೇರೆ ನಮ್ಮ ಸಾರ್ವಜನಿಕರಲ್ಲಿ ಚರ್ಚೆ ಮಾಡಿಬಿಟ್ಟು ನಾನು ಮಾಡ್ತೀನಿ. ಇವತ್ತಿಲ್ಲ, ಬೇರೆ ಬೇರೆ ವಿಚಾರ ಇದೆ. ಈ ವಿಚಾರ ಇಲ್ಲ. ಬಿಜೆಪಿ ಇವತ್ತು ಪ್ರತಿಭಟನೆ ಮಾಡ್ತಿದೆ ಸರ್. ಎಂತಕ್ಕೆ? ಒಂದು ರಾಜ್ಯಾದ್ಯಂತ ಪ್ರತಿಭಟನೆ ಏನಂದ್ರೆ ಕಾಂಗ್ರೆಸ್ನವರು ರಾಜ್ಯಪಾಲರಿಗೆ ಅವಮಾನ ಮಾಡಿದ್ದಾರೆ, ಹೀಯಾಳಿಸಿದ್ದಾರೆ, ಮಾತಿನಲ್ಲಿ ಟೀಕಿಸಿದ್ದಾರೆ ಅನ್ನುವಂಥದ್ದು ಸರ್. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನನಗೂ ಟೀಕೆ ಮಾಡ್ಬೋದು, ನಿಮಗೂ ಟೀಕೆ ಮಾಡ್ಬೋದು, ಯಾರು ಬೇಕು. ಇದು DCM DK ಶಿವಕುಮಾರ್ ಅವರ ರಿಯಾಕ್ಷನ್. ಸಾರ್ವಜನಿಕರು ಈ ಸುದ್ದಿಯನ್ನ ಗಮನಿಸ್ತಾ ಇದ್ರೆ, ಸ್ವತಃ DCM DK ಶಿವಕುಮಾರ್ ಆಡಿರುವ ಮಾತುಗಳನ್ನ ಗಮನಿಸ್ತಾ ಇದ್ರೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ರಿಪಬ್ಲಿಕಾನ ನಿಮಗೋಸ್ಕರ ಒಂದು ವೇದಿಕೆಯನ್ನ ಕಲ್ಪಿಸ್ತಾ ಇದೆ. ನಿಮ್ಮ ಅಭಿಪ್ರಾಯ ಏನು ನೀರಿನ ದರ ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಕಾರಣ ಪೆಟ್ರೋಲ್ ಆಯ್ತು, ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಎಲ್ಲ ವಸ್ತುಗಳ ದರ ಏರಿಕೆ ಆಗಿದೆ. ಮಾರ್ಕೆಟಿಗೆ ಹೋದ್ರೆ ನೀವು ತರಕಾರಿ ಕೊಳ್ಳೋದಕ್ಕೂ ಕೂಡ ಬೆಲೆ ಏರಿಕೆಯ ಬಿಸಿಯನ್ನ ಸಾರ್ವಜನಿಕರು ಅನುಭವಿಸಿದ್ದಾರೆ. ಈಗ ನೀರಿನ ದರ ಕೂಡ ಏರಿಕೆ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಅಭಿಪ್ರಾಯ ಕೂಡ ಬಹಳ ಬಹಳ ಮುಖ್ಯ ಆಗುತ್ತೆ. ರಿಪಬ್ಲಿಕಾನ ಒಂದು ವೇದಿಕೆ ಕೊಡ್ತಾ ಇದೆ. ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕೂಡ ಹಂಚಿಕೊಳ್ಳಬಹುದು. ಒಬ್ರು ಕಾಲರ್ ರೆಡಿ ಇದ್ದಾರೆ. ಪ್ರತಾಪ್ ಅವರೇ ನಮಸ್ತೆ. ನಮಸ್ಕಾರಮ್ಮ. DCM DK ಶಿವಕುಮಾರ್ ಅವರ ಮಾತನ್ನ ಕೇಳಿಸ್ಕೊಂಡ್ರಿ, ನೀರಿನ ದರ ಹೆಚ್ಚಳ, ತಮ್ಮ ಅಭಿಪ್ರಾಯ ಏನು? ಹುಚ್ಚುಚ್ಚಾಗಿ ಮಾತಾಡ್ತಾರಲ್ಲಮ್ಮ. ತಮಗೆ ಎಲೆಕ್ಷನ್ ಕೋಟಿಗಟ್ಟಲೆ ದುಡಿದಿದ್ದಾನೆ, ಸಿಗಾಕೊಂಡಿದ್ದಾನೆ, ಇನ್ನೂ ಬುದ್ಧಿ ಬರ್ಲಿಲ್ವಾ ಅವ್ರಿಗೆ? ಅವ್ರು ಕೋಟಿಗಟ್ಟಲೆ ಮಾಡ್ಬೋದು. ನಾವೆಲ್ಲ ಮಿಡಿಲ್ ಕ್ಲಾಸ್ ಅವರು ಎಷ್ಟು ಒದ್ದಾಡ್ತಾ ಇದೀವಿ ಗೊತ್ತಾ ನಾವಿಲ್ಲಿ. ಕರೆಂಟ್ ಫ್ರೀ ಅಂದ್ರು 200 ಯೂನಿಟ್ ಅಂತ ಹೇಳಿದ್ರು, ನಮಗೆ 60 ಯೂನಿಟ್ ಮಟ್ಟಿಗೆ ಮಾಡಿದ್ದಾರೆ ಸರ್. ಅಲ್ಲಿಗೆ ಒಂದ್ ಕಡೆ ಫ್ರೀ, ಒಂದ್ ಕಡೆ ದುಬಾರಿ ದುನಿಯಾ. ಯಾವ್ದು ಬೇಕು ಅಂತ ಜನರನ್ನ ಕೇಳ್ಬೇಕೀಗ. ಫ್ರೀ ಗ್ಯಾರಂಟಿಗಳು ಬೇಕಾ ಅಥವಾ ಬೆಲೆ ಏರಿಕೆ ಬೇಕಾ? ಅಲ್ಲಮ್ಮ, ನಾನೇನೋದು ರೀಸನಬಲ್ ಆಗಿ ಏನ್ ಹೇಳಿದ್ರೆ ಅದು ಇರ್ಬೇಕು. ಸುಮ್ಮನೆ ಏನೋ ಮಾಡ್ತಾ ಇದ್ರೆ ಏನ್ ಪ್ರಯೋಜನ? ಎಷ್ಟು ಬೇಜಾರಾಗ್ತದೆ ಗೊತ್ತಾ? ನಾಳೆ ಬೆಳಗ್ಗೆ ಆದ್ರೆ ಏನಾಗ್ತದೋ ಅಂತ ಗೊತ್ತಿಲ್ಲ. ನಾವು ಮಿಡಿಲ್ ಕ್ಲಾಸ್ ಅವರು, ನಮ್ಗೆ ಅಷ್ಟೇನು ಲಕ್ಷಗಟ್ಟಲೆ ಅವ್ರು ದುಡಿದಿದ್ದಾರೆ, ಕೋಟಿಗಟ್ಟಲೆ ದುಡಿದಿದ್ದಾರೆ. ಒಂದೊಂದು ಮಿನಿಸ್ಟ್ರು, ಒಂದೊಂದು MLA ಕೋಟಿಗಳೇ ತೋರಿಸ್ತಾರೆ. ಎಷ್ಟು ಬೇಜಾರಾಗ್ತದೆ ಗೊತ್ತಾ? ಏನಿದಕ್ಕೊಂದು ಎಂಡಿಂಗ್ ಇಲ್ಲ. ಒಂದು ಪ್ರಾಬ್ಲಮ್ ಏನಂದ್ರೆ ಪಬ್ಲಿಕ್ ಚಪ್ಪಲಿಲಿ ಹೊಡಿಬೇಕು. ಯಾಕಂದ್ರೆ ಅವ್ರು ಎಲೆಕ್ಷನ್ ಟೈಮ್ ನಲ್ಲಿ ಒಂದು ಗಿಕ್ಕರ್ ತಗೊಂಡು ಅವ್ರಿಗೆ ವೋಟ್ ಹಾಕಿದ್ದಾರೆ. ಇಲ್ಲ, ಬಹಿರಂಗ ವೇದಿಕೆಯಲ್ಲಿ ಮಾತಾಡ್ತಾ ಇದ್ದೀರಿ ಸರ್. ತಮ್ಮ ಶಬ್ದಗಳ ಬಗ್ಗೆ ಒಂದಷ್ಟು ಹಿಡಿತಾ ಇರಬೇಕು. ಧನ್ಯವಾದಗಳು ತಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕಾಗಿ. ಇನ್ನೊಬ್ರು BTM ಲೇಔಟ್ ಇಂದ ಶಿವಶಂಕರ್ ಅಂತ ಹೇಳಿ ನಮ್ಮ ಜೊತೆಲಿ ಸಂಪರ್ಕದಲ್ಲಿದ್ದಾರೆ, ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಶಂಕರ್ ಅವರೇ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನೋಡಿ ಸರ್, ಈಗ ಚುನಾವಣಾ ಸಮಯದಲ್ಲೆಲ್ಲ ಫ್ರೀ ಕೊಟ್ಟು ಈಗ ನೀರ್ನಲ್ಲೂ ವಸೂಲಿ ಮಾಡ್ತಾರಲ್ಲ ಸರ್ ಅಂತ ಹೇಳ್ತಾರೆ. ಬಟ್ ಈಗ ಬಾಡಿಗೆ ಮನೆಯವರು, ನಾವು ಸಾಧಾರಣ ಆಟೋ ಡ್ರೈವರು, ಈಗ ಮನೆ ಬಾಡಿಗೆ 8,000 ಕಟ್ತೀವಿ, ಮತ್ತೆ ನೀರ್ ಬಿಲ್ಗೆ ಸಪ್ರೇಟ್ 500 ರೂಪಾಯಿ ತಗೋತಾ ಇದ್ದಾರೆ. ಈಗ ಮತ್ತೆ ಏಕಾಏಕಿ ನೀರ್ ಬಿಲ್ ಜಾಸ್ತಿ ಮಾಡಿದ್ರೆ ಹೇಗ್ ನಾವು ಬಾಡಿಗೆ ಕಟ್ಟೋದು, ಜೀವನ ಮಾಡೋದು ಹೇಗೆ? ನಾವು ಸಾಧಾರಣ ಆಟೋ ಡ್ರೈವರು, ಮನೆ ಮೀಟ್ರು ಸಪ್ರೇಟ್ ಇಲ್ಲ, ವಾಟರ್ ಮೀಟ್ರು ಸಪ್ರೇಟ್ ಇರೋದಿಲ್ಲ. ಸೊ ಆತರ ಏನಾಗುತ್ತೆ, ಇವರು ಏಕಾಏಕಿ ದುಡ್ಡು ವಸೂಲಿ ಮಾಡ್ತಾರೆ. ಮಾಲೀಕರು, ಮನೆ ಮಾಲೀಕರು ಈಗ 500 ರೂಪಾಯಿ ಸಪ್ರೇಟ್ ತಗೋತಾರೆ. ಇಲ್ಲಿ ಬಿಳೆಕಳ್ಳಿ ಇದೀನಿ ನಾನು, 500 ರೂಪಾಯಿ ವಾಟರ್ ಬಿಲ್ ತಗೋತಾರೆ, 8,000 ರೂಪಾಯಿ ಬಾಡಿಗೆ ತಗೋತಾರೆ. ಏಕಾಏಕಿ ನೀರ್ ಬಿಲ್ ಮತ್ತೆ ಇವ್ರು ಜಾಸ್ತಿ ಮಾಡಿದಂತ ಇವರು ಜಾಸ್ತಿ ಮಾಡಿದ್ರೆ ನಾವು ಏಕಾಏಕಿ ನಾವ್ ಹೇಗ್ ಜೀವನ ಮಾಡೋದು? ಸಾಧಾರಣ ಆಟೋ ಡ್ರೈವರ್ ನಾವು DCM ಸಾಹೇಬ್ರಿ ತರ ಹೇಳಿದ್ರೆ ಬೀಳುತ್ತೆ. ಸಾಹುಕಾರ ಜನಗಳಿಗೆ ಹೊಡೆತ ಬೀಳೋದಿಲ್ಲ ಇದು. ಬಡ ಜನಗಳಿಗೆ, ಕೂಲಿ ಕಾರ್ಮಿಕರಿಗೆ ತುಂಬಾ ಹೊಡೆತ ಬೀಳುತ್ತೆ. ಅದ್ರಲ್ಲೂ ಬಾಡಿಗೆ ಕಟ್ಟೋರ್ಗೆ ತುಂಬಾ ಹೊಡೆತ ಬೀಳ್ತದೆ. ಹೌದು. ಥ್ಯಾಂಕ್ ಯು ಶಿವಶಂಕರ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ತಾವು ಕರೆ ಮಾಡಿ ಮಾತಾಡಿದಕ್ಕೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ವಾಸುದೇವರೆಡ್ಡಿ ಅವರೇ ನಮಸ್ತೆ. ಹೇಳಿ ಮೇಡಮ್. ತಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ ಸರ್. DCM DK ಶಿವಕುಮಾರ್ ಮಾತು ಕೇಳಿಸ್ಕೊಂಡ್ರಿ, ನೀರಿನ ದರ ಕೂಡ ಹೆಚ್ಚಳ ಹೇಳಿ. ಅಲ್ಲ, ದರ ಓಕೆನಾ ನಿಮ್ಗೆ? ಏರಿಕೆ ಆದ್ರೆ ಓಕೆನಾ ನೀರಿನ ದರ? ಅಲ್ಲ ರೀ, ನೀರಿನ ದರ ಏರ್ತಕ್ಕಂಥ ವಿಪರೀತ ಮಳೆ ಆಗಿದೆ.
KRS ತುಂಬಿದೆ. ಅದರಲ್ಲಿ ನೀವು ದಾವಣಗೆರೆ ಇದರಿಂದ ನಮ್ಮ ಬೇಕಾದಷ್ಟು ಇದು ಕೆಲಸಗಳು ನಡೀಬೇಕಾಗಿದೆ. ಇವರೆಲ್ಲ ಈಗ ಗ್ಯಾರಂಟಿಗಳೆಲ್ಲ ಕೊಡ್ತಾ ಇದ್ದಾರೆ. ಅವನ್ನ ಸ್ವಲ್ಪ ಕಡಿಮೆ ಮಾಡಿ ಬೇಕಾದಂಗೆ ಜನಗಳಿಗೆ ನೀರಿನ ಸಹಾಯ ಮಾಡ್ಬೋದಲ್ಲ. ಓಕೆ 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 ವಾಸುದೇವ್ ರೆಡ್ಡಿ ಅವರೇ, ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಸುಮಾರು 8-9 ವರ್ಷದಿಂದ ಪ್ರಸ್ತಾವನೆ ಇದೆ. 8-9 ವರ್ಷದ ಪ್ರಸ್ತಾವನೆ ಇದೆ. ಈಗ ಎಕ್ಸ್ಪ್ಯಾಂಡ್ ಮಾಡಬೇಕು, ಉಳಿಸ್ಬೇಕು, ಅಂತರ್ಜಲ ಹೆಚ್ಚಿಸ್ಬೇಕು. ಜನ ಜಾಸ್ತಿ ಆಗ್ತಾ ಇದೆ, ಲಾಸಲ್ಲಿ ನಡೀತಾ ಇದೆ. ಪವರ್ ಬಿಲ್ ಕಟ್ಟಕ್ಕೆ ದುಡ್ಡಿಲ್ಲ, ಸಂಬಳ ಕೊಡಕ್ಕೆ ದುಡ್ಡಿಲ್ಲ. ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ? ಸೊ ಅದಕ್ಕೆ ಬೇರೆ ಏನೋ ಆಪ್ಷನ್ಸ್ ಇಲ್ಲ. ಅದನ್ನು ನೋಡಿ ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಕೆಲವು ಸೆಕ್ಷನ್ ಅವ್ರಿಗೆ ಕೆಲವು ನೀರನ್ನು ನಾವು ಜಾಸ್ತಿ ಮಾಡಲೇಬೇಕು. ನೀರಂದರದು ಸುಮಾರು ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ನಮ್ಮ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ನಿಮ್ಮ ಅಭಿಪ್ರಾಯವನ್ನು ಹೇಳ್ಬೋದು. ಬೆಂಗಳೂರಿನಿಂದ ಸಂತೋಷ್ ರಾವ್ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ಸಂತೋಷ್ ರಾವ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಎಲ್ಲ ಬೆಲೆ ಜಾಸ್ತಿ ಆಗಿದೆ, ಕುಡಿಯೋ ನೀರಿನ ಬೆಲೆ ಕೂಡ ಜಾಸ್ತಿ ಆಗಿದೆ, ತಾವೇನು ಹೇಳ್ತೀರಿ? ಸರ್ ಅದೇ ಎಲ್ಲ ಬೆಲೆ ಜಾಸ್ತಿ ಆಗಿದೆ, ಆದ್ರೆ ನಮ್ಮ ಮಧ್ಯಮ ವರ್ಗಕ್ಕೆ ತುಂಬಾ ಹೊಡೆತ ಬೀಳ್ತಾ ಇದೆ. ನೋಡಿ, ಮೊನ್ನೆ ಇದು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರು, 3 ರೂಪಾಯಿ ಜಾಸ್ತಿ ಮಾಡಿದ್ರು. ಹೋಗ್ಲಿ ಅಂದ್ಬಿಟ್ಟು ಸ್ವಲ್ಪ ಹೋರಾಟ ಮಾತುಕತೆ ಎಲ್ಲ ಮಾಡಿ ಸುಮ್ನೆ ಆದ್ರು. ಹಾಲಿನ ದರ ಜಾಸ್ತಿ ಮಾಡಿದ್ರು. ಆಮೇಲೆ ಇವಾಗ ನೀರಿನ ದರ ಜಾಸ್ತಿ ಮಾಡ್ತಾ ಇದಾರೆ. ಮೊದ್ಲು 5 ರೂಪಾಯಿ ಕಾಯಿನ್ ಹಾಕಿದ್ರೆ ನೀರ್ ಬರೋದು, ಇವಾಗ 10 ರೂಪಾಯಿ ಹಾಕ್ಬೇಕು, 2 ಕಾಯಿನ್ ಹಾಕ್ಬೇಕು, ಹಾಗೆ ಮಾಡಿದ್ರು. ಈಗ ಮತ್ತೆ ಕಾವೇರಿ ನೀರಿನ ದರ ಜಾಸ್ತಿ ಮಾಡಿದ್ದಾರೆ. ಈ DCM DK ಶಿವಕುಮಾರ್ ಅವರು ಹೇಳೋ ತರಾನೇ ಕೆಲವೊಂದು ಏರಿಯಾಗಳಲ್ಲಿ ಮಾತ್ರ ಜಾಸ್ತಿ ಮಾಡ್ತೀವಿ ಅಂದ್ರೆ ಏನರ್ಥ ಸರ್? ಯಾವ ಏರಿಯಾಗಳಲ್ಲಿ ಜಾಸ್ತಿ ಮಾಡ್ತಾರೆ? ಶಿವಾಜಿನಗರ, ತಿಲಕ್ ನಗರ ಮಾಡ್ತಾರೆ. ಇದು ನಾನು ಮಾತಾಡೋ ಕೆಲವೊಂದ್ಸಲಿ ಇದಾಗ್ಬಿಡ್ಬೋದು. ಅದೇ ಅವ್ರು ಯೋಚನೆ ಮಾಡ್ಬೇಕು, ಎಷ್ಟಂತ ನುಂಗ್ತಾರೆ ಮಧ್ಯಮ ವರ್ಗದ ಜನ ಹೆಂಗ್ ಬದುಕ್ತಿದ್ದಾರೆ, ಎಷ್ಟು ಕಷ್ಟ ಇದೆ ಬದುಕೋದು. ಸರ್ ನಿಜವಾಗ್ಲೂ ಸರ್ ತುಂಬಾ ಕಷ್ಟ ಇದೆ. ಬೆಂಗಳೂರು ಟ್ರಾಫಿಕ್ ನ ಇವರು ಹೇಳಿದ್ರು, ಬೆಂಗಳೂರು ಟ್ರಾಫಿಕ್ ಇಂದ ಇಲ್ಲಿ ಇದ್ ಮಾಡ್ತೀನಿ ಅಂತ. ಏನಾದ್ರು ಮಾಡಿದಾರ? ಅಲ್ಲ, ನೀವು ಏನೇ ಹೇಳಿದ್ರು ಕೂಡ ಜನರ ಅಭಿಪ್ರಾಯ ಹೆಂಗೆ ಬಂದ್ರು ಕೂಡ ತಗೊಳ್ತೀವಿ ನಾವು, ತೊಂದರೆ ಇಲ್ಲ, ದರ ಏರಿಕೆ ಮಾಡೇ ನಾನು ತೀರ್ತೀನಿ ಅನ್ನುವಂತ ರೀತಿಯಲ್ಲಿ ಮಾತಾಡಿದ್ದಾರೆ. ಧನ್ಯವಾದಗಳು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕಾಗಿ. ನೆಕ್ಸ್ಟ್ ಕಾಲರ್ ಕುಮಾರ್ ನಾಯಕ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ತಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ ಸರ್. ಮೇಡಮ್, ಇದು ಬೆಂಗಳೂರು ವಿಚಾರದಲ್ಲಿ ಹೋದ ತಿಂಗಳು ಇದೇ DCM ಅವರು ನಿಮಗೆ ಕಂದಾಯದಲ್ಲಿ 50% ಇದು ರಿಯಾಯಿತಿ ಕೊಡ್ತೀವಿ, ನೀವು ಕಟ್ಟಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಎಲ್ಲ ಟಿವಿ ಮಾಧ್ಯಮದಲ್ಲಿ ನಾವು ನೋಡಿದೀವಿ. ಅದಾದ ನಂತರ ಇವತ್ತು ನಾವು ಯಾವ ಮೀಡಿಯಾದವ್ರು ಕೇಳಿದ್ರು ಹೆದರಲ್ಲ, ನಾವು ಯಾರಿಗೂ ಹೆದರಲ್ಲ, ನಾವು ನೀರಿನ ದರ ಜಾಸ್ತಿನೇ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಇವರು. ಎಷ್ಟರ ಮಟ್ಟಿಗೆ ಸರಿ ಇದೆ ಮೇಡಮ್ ಅವರೇ ಇದು? ಕರೆಕ್ಟ್ ಮೇಡಮ್ ಅವರೇ, ಹೌದು. ಆದ್ರೆ ನಾವು ಕೇಳ್ತಾ ಇದೀವಿ, ಬಟ್ ಅವರು ಯಾರೇ ಏನೇ ಅಭಿಪ್ರಾಯ ಕೊಟ್ಟರು ಕೂಡ ದರ ಏರಿಕೆ ಆಗೇ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ನೀವೇ ಕಾದ್ ನೋಡೋಣ ಸರ್. ಧನ್ಯವಾದಗಳು ತಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕಾಗಿ.